ನಮಸ್ಕಾರ, ನಾನು ಹಾಲಪ್ಪ ಹೊಸತೋಟ ಅಂತೇಳಿ ನೆಟ್ಸರ್ ಕಮ್ಯುನಿಕೇಷನ್ ಪ್ರೈವೇಟ್ ಲಿಮಿಟೆಡ್ ಪುಣೆ ಈ ಕಂಪ್ನಿಯಿಂದ ಬಂದಿದ್ದೇವೆ. ಇಲ್ಲಿ ಯರಗಟ್ಟಿ ತಾಲೂಕಿನ ಮಬ್ನೂರು ಎಂಬ ಗ್ರಾಮಕ್ಕೆ ಬಂದಿದ್ದೇವೆ. ಇಲ್ಲಿ ನಮ್ಮ ಕಂಪ್ನಿಯ ಉತ್ಪನ್ನಗಳನ್ನು ಉಪಯೋಗಿಸಿ ಒಬ್ಬ ರೈತರು ಕಬ್ಬನ್ನು ಬೆಳೆದಿದ್ದಾರೆ. ಅವರು ಯಾವ ಥರನಾಗಿ ಉಪಯೋಗಿಸಿದ್ದಾರೆ ಮತ್ತು ಅವರ ಕಬ್ಬಿನೊಳಗೆ ಏನು ಬದಲಾವಣೆ ಮಾತು ಅನ್ನೋದು ಅವ್ರ ಮುಖಾಂತರ ಕೇಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ನಿಮ್ಮ ಹೆಸರು ಹೇಳ್ರಿ. ವಿಠಾಲ್ ಮಳಗಲಿ ಹಾಂ ಸರ್. ವಿಠಾಲ್ ಮಳಗಲಿ ಅಂತ ನಾವು ಮೊದಲು ರಾಸಾಯನಿಕ ಹಾಕಿ ಬೆಳಿತಿದ್ದೀವಿ ರೀ ಕಬ್ಬ. ಹಾಂ ರೀ. ಅವಾಗ ನಮಗೆ ಎಕರೆಯಲ್ಲಿ 60ರಿಂದ 70 ಟನ್ ತೆಗೆದೀವಿ ರೀ. ಹಾಂ ರೀ. ಇವಾಗ ನಮಗೆ ಹೋದ ವರ್ಷ ಹಚ್ಕ ಪಂಚದಾಗ ಬಂದು ಮಂಜುನಾಥ್ ಪಟ್ಕೊಳ್ಳೋರು ಬಂದು ಉಪಯೋಗಿಸ್ರಿ, ನೆಟ್ಸರ್ ಕಂಪ್ನಿಯ ಉಪಯೋಗಿಸ್ರಿ. ಆಮೇಲೆ ನಮಗೆ ರಿಸಲ್ಟ್ ಬಂದ ಏನಂದ್ರೆ ಅದನ್ನ ಸಂಪೂರ್ಣವಾಗಿ 15,000 ರೂಪಾಯಿ ಖರ್ಚಿನಲ್ಲಿ ಪರ್ ಎಕರೆಗೆ 15,000 ರೂಪಾಯಿ ಖರ್ಚಿನಲ್ಲಿ ನಾವು ಉಪಯೋಗಿಸಿದ್ವಿ ರೀ. ಉಪಯೋಗಿಸಿದಾಗ ಇವಾಗ ನೋಡಿದ್ರೆ ನಮ್ಗೆ ಎಕರೆಗೆ 115 ಟನ್ ಬೆಳಾಕತ್ತೈತೆ ರೀ. ಮೊದಲ ಪ್ರತಿ ವರ್ಷ ಎಷ್ಟು ಕಬ್ಬು ಬೆಳೆಸ್ತಿದ್ರಿ ಸರ್ ನೀವು? ನಾವು 60ರಿಂದ 70 ಸರ್. ಖರ್ಚು ಎಷ್ಟು ಮಾಡ್ತಿದ್ರಿ? 40,000 ಬರ್ತದೆ ಸರ್. ಒಂದು ಎಕರೆಗೆ 40,000 ರೂಪಾಯಿ ಖರ್ಚು ಮಾಡ್ತಿದ್ರಿ. ಎಕರೆಗೆ 60 ಟನ್ ಬೆಳೆಸ್ತಿದ್ರಿ. ಅಷ್ಟೇ. ಈಗ 115ರಿಂದ 20 ಟನ್ ಬಿದ್ದೈತ್ರಿ. ಖರ್ಚಿನಾಗ 15,000 ರೂಪಾಯಿ ಮಾಡಿರಿ. ಹಾಂ ಹಾಂ. ಇಲ್ಲಿ ಆಜು ಬಾಜು ರೈತರೆಲ್ಲ ಕುಡಿಸಿದ್ರಿ, ಅವ್ರೇನು ಹೇಳ್ತಾ ಇದ್ದಾರೆ? ಅವರು ಒಳ್ಳೆ ಉತ್ಪನ್ನ ಐತಿ, ನಾವು ಉಪಯೋಗಿಸಿರ್ತೀವಿ, ನಮಗೂ ಅವರು ಇದನ್ನು ಮಾಡಿಸ್ಕೊಡು ಅಂತ ಹೇಳ್ತಾ ಇದ್ದಾರೆ. ಈಗ ಎಷ್ಟು ತಿಂಗಳ ಕಬ್ಬು ಇದೆ ಸರ್ ಇದು? ಇದು 13 ತಿಂಗಳ ಕಬ್ಬು ಇದೆ ಸರ್. 13 ತಿಂಗಳ ಕಬ್ಬು ಐತ್ರಿ. 13 ತಿಂಗಳ ಕಬ್ಬು ಐತ್ರಿ. ಇದು ಎಷ್ಟು ಗಣಿಕೆ ಬೆಳೆದೈತ್ರಿ ಈಗ? ಇದು 35ರಿಂದ 45 ತನ ಐತ್ರಿ. 35ರಿಂದ 45 ಗಣಿಕೆ ಬೆಳೆದೈತ್ರಿ. ಮೊದಲ ಎಷ್ಟು ಗಣಿಕೆ ಬೆಳಿತಿತ್ತು ಸರ್ ನಿಮ್ಮದು ರಾಸಾಯನಿಕ ಬಳಸುವಾಗ? ಭಾಳ ಆದ್ರೆ 25 ಲಾಸ್ಟ್ ರೀ. 25-28. 25ರಿಂದ 28 ಲಾಸ್ಟ್ ರೀ. ಗಣಿಕೆ ಸೈಜ್ ಹೆಂಗೆ ಬರ್ತಿತ್ತು ರೀ ಮೊದಲ ಚಿಕ್ಕ ಚಿಕ್ಕದಾಗಿ ಬರ್ತಿತ್ತು ರೀ. ಹಾಂ ರೀ. ಇವಾಗ ಒಂದು ಗಿಣಿ ಮೇಲೆ ಕಿತ್ತತ್ರಿ. ಗಣಿಕೆ ಉದ್ದ ಬಂದೈತ್ರಿ. 13 ತಿಂಗಳ ಕಬ್ಬು ಆಯ್ತು ಅಂತೀರಿ. ಈಗ ಇದು ಎಷ್ಟು ಗಣಿಕೆ ಬೆಳೆದ ಸ್ವಲ್ಪ ಎಣ್ಣೆ ಸೇರಲ್ಲ? 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 38 ಗಣಿಕೆ ಬೆಳೆದ್ರಿ. ಹಾಂ, 38 39 ತನಕ ಐತ್ರಿ. ಅಂದ್ರೆ 13 ತಿಂಗಳದಾಗ ಈ ಥರನಾಗಿ ಗಣಿಕೆ ಬೆಳೆದಿದ್ದು ಯಾವ ಕಬ್ಬು ಇಲ್ರಿ ಇಲ್ಲಿ? ಹಾಂ. ಈಗ ಸರ್ ನಿಮ್ದು ಟನ್ನೇಜ್ ಈ ಕಬ್ಬು ಹಾಕೈತಿ ಎಷ್ಟು ದಿವಸ ಆತ್ರಿ? ಈಗ ಅದು 1 ವಾರ ಆತು ನೋಡ್ರಿ. 1 ವಾರ ಆತ್ರಿ. ಸಿಲ್ಪ್ ಇರಬೇಕಲ್ಲ ಟನ್ನೇಜ್ ರೀ? ಐತ್ರಿ. ಹಾಂ, ಅದನ್ನೊಂದು ಸ್ವಲ್ಪ ತೋರಿಸಲ್ಲ. ಹಾಂ, ಹಂಗಾದ್ರೆ ನಮ್ಮ ಕಂಪ್ನಿಗೆ ಏನು ಹೇಳ್ಬೇಕಂತ ಇಷ್ಟ ಆಯ್ತು ರೀ ನಿಮ್ಗೆ? ಆ ಕಂಪ್ನಿಯನ್ನು ಪರ್ಚೇಸ್ ಕೊಟ್ಟಂತ ಮಂಜುನಾಥ್ ಕರ್ಕೋಸರಿಗೆ ತುಂಬ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳ್ತೀವಿ ನಾವು. ಅಂದ್ರೆ ನಮಗೇನು ಗೊತ್ತಿರಲಿಲ್ಲ ಮೊದಲು. ಇಲ್ಲಿ ನಾವು ಮೊದಲು ರಾಸಾಯನಿಕ ಬಳಸ್ತಿದ್ವಿ ಹೆಚ್ಚಿನ ಖರ್ಚಿನಲ್ಲಿ. ನಮ್ಗೆ ಅವಾಗ ಇವರು ಬಂದು ಇದನ್ನು ಬಳಸ್ರಿ, ಚೆನ್ನಾಗೈತಿ ಇದು ಉತ್ಪನ್ನ ಅಂತ ಹೇಳಿದ್ರು. ಆಯ್ತು, ಇದೊಂದು ವರ್ಷ ಬಳಸ್ರಿ ಅಂತ ಹೇಳಿದ್ರು. ನಾವು ಬಳಸಿದ್ವಿ. ನಮಗೆ ಚೆನ್ನಾಗಿ ಬೆಳೆ ಬಂದಿದೆ, ಚೆನ್ನಾಗಿ ಕೂಡ ಟನ್ನೇಜ್ ಕೂಡ ಬರ್ತಾ ಇದೆ ಸರ್. ಭೂಮಿ ಒಳಗೆ ಏನು ಬದಲಾವಣೆ ಕಂಡು ಬಂದ ಸರ್? ನಮಗೆ ಭೂಮಿ ಒಳಗೆ ರೀ ಮೊದಲ ನಾವು ರಾಸಾಯನಿಕ ಹಾಕುವಾಗ ಎರೆಹುಳ ಉತ್ಪತ್ತಿ ಇರಲಿಲ್ಲ ರೀ. ಇವಾಗ ಇದನ್ನ ಹಾಕೋದ್ರಿಂದ ನಮಗೆ ಎರೆಹುಳ ಉತ್ಪತ್ತಿ ಐತ್ರಿ. ಎರೆಹುಳ ಉತ್ಪಾದನೆ ಆಗೈತ್ರಿ. ಉತ್ಪಾದನೆ ಐತ್ರಿ. ಮಣ್ಣಿನ ಫಲವತ್ತತೆಯನ್ನು ಕಾಪಾಡ್ಕೊಂಡು ಹೋಗ್ತತ್ರಿ ಈ ಉತ್ಪನ್ನ. ಆಯ್ತು, ನಮ್ಮ ಕಂಪ್ನಿ ಉತ್ಪನ್ನ ಉಪಯೋಗಿಸಿ ಕಬ್ಬನ್ನು ಬೆಳೆದ್ರಿ ಸರ್. ನಿಮಗೆ ತುಂಬ ಧನ್ಯವಾದಗಳು.